ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹ ಜೋರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಹಾಸನದಲ್ಲಿ ಬೃಹತ್ ಹೋರಾಟಕ್ಕೆ ಸಿಐಟಿಯು ಸಂಘಟನೆ ಕರೆ ಕೊಟ್ಟಿದೆ. ಮೇ 30ರಂದು ಹಾಸನ ಚಲೋಗೆ ಸಂಘಟನೆ ಕರೆ ಕೊಟ್ಟಿದೆ. ಮಹಿಳೆಯರ ಮೇಲೆ ಪ್ರಜ್ವಲ್ ನೀಚ ಕೃತ್ಯ ನಡೆಸಿ ದೌರ್ಜನ್ಯ ನಡೆಸಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು. ಚುನಾವಣೆಗಿಂತ ಮುಂಚೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಈ ವಿಚಾರ ಚೆನ್ನಾಗೇ ಗೊತ್ತಿದ್ದರೂ ಸುಮ್ಮನಿದ್ರವರು. ನೇಹಾ ಹತ್ಯೆ ನಡೆದಂಥ ವೇಳೆಯಲ್ಲಿ ಬಿಜೆಪಿ ನಾಯಕರು ಮನೆಗೆ ಬಂದಿದ್ದೇನು, ಸಾಂತ್ವನ ಹೇಳಿದ್ದೇನು ಎಲ್ಲವನ್ನೂ ಮಾಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮೌನ ಆಗಿಬಿಟ್ಟಿದ್ದಾರೆ. SIT ತನಿಖೆಯನ್ನು ಸೂಕ್ತವಾಗಿ ನಡೆಸಿ ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕು ಅಂತ ಸುದ್ದಿಗೋಷ್ಠಿ ನಡೆಸಿ CITU ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಆಗ್ರಹ ಮಾಡಿದ್ದಾರೆ. ಅವರ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ನಡ್ಡಾ ಅವರು ಕೂಡ ಅಂಥ ಎಲೆಕ್ಷನ್ ಬ್ಯುಸಿ ಒಳಗಡೆ ಅವ್ರ ಮನೆಗೆ ವಿಸಿಟ್ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದ ಎಲ್ಲ BJP ನಾಯಕರು ಕೂಡ ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಅವರ ಸಂಘಟನೆಗಳು ಭಾರೀ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ನಡೆದಿದೆ. ಈಗ ಇಲ್ಲಿ ನೂರಾರು ಹೆಣ್ಣುಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿದೆ. ಈ ಅನ್ಯಾಯ ಆಗಿರುವಂಥ ಹೆಣ್ಣುಮಕ್ಕಳ ಪರವಾಗಿ ಇವತ್ತು BJPಯ ಸ್ಟೇಟ್ಮೆಂಟ್ ಏನು? ಅವರ ಕೈಯಲ್ಲೇ ಇದೆ ಇವತ್ತು. ಮತ್ತು ಹೆಣ್ಣಿನ ಘನತೆಯ ಪ್ರಶ್ನೆಯನ್ನು ಭಾಗವಾಗಿ ಆ ಮೌಲ್ಯವನ್ನು ಉಳಿಸುವಂಥ ಭಾಗವಾಗಿ ನಾವು ಜೂನ್ 30ನೇ ತಾರೀಕಿಗೆ ಹಾಸನ ಚಲೋ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ. ಸಾವಿರಾರು ಜನ ಅದರಲ್ಲಿ ಸೇರಬೇಕು. ಒಂದು ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು, ವ್ಯಕ್ತಿಗಳು, ಆಮೇಲೆ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಅದರಲ್ಲಿ ಬರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಒಳಗಡೆ ನಾವು ನಡೆದಿರುವಂಥ ಘಟನೆಯನ್ನು ನಾವೊಂದು ರೀತಿಯ ಏನಂತ ಹೇಳಿದ್ರೆ ಸಂಘ ಭೇದ ಮರೆತು ರಾಜಕೀಯ ಭೇದ ಮರೆತು ನಾವು ಕಂಡೆಮ್ ಮಾಡಬೇಕಾಗಿರುವಂಥ ಒಂದು ಘಟನೆ ನಮ್ಮ ಮುಂದೆ ಇದೆ. ನಾವು ನಮ್ಮ ಹೆಣ್ಮಕ್ಳಿಗೊಂದು ಕಾನ್ಫಿಡೆನ್ಸನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೀತಿಯ ಒಂದು ಪ್ರೊಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಮೇಜರ್ ಆಗಿ ಇನ್ನೊಂದು ಅಂತ ಹೇಳಿದರೆ ಈಗ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟೆಪ್ಸನ್ನೇ ಮೊದಲು ಸರ್ಕಾರಗಳು ತಗೋಬೇಕು ಅನ್ನುವಂಥದ್ದೇ ನಮ್ಮ ಮೇಜರ್. ಭಾರತೀಯ ಜನತಾ ಪಾರ್ಟಿ